ನಮಸ್ತೆ ಕೃಷಿ ಬಾಂಧವರೇ, ರೈತ ಮಿತ್ರರೇ, ವೆಲ್ಕಮ್ ಟು ಮೈ ಚಾನಲ್, ಯೂಟ್ಯೂಬ್ ಚಾನಲ್ ಕೃಷಿ ಮಿಡಿತ, ಕೃಷಿ ವಿತ್ ಕರ್ಣ. ನಾನು ಆವಾಗಲೇ ಹೇಳಿದ್ದೆ ನಿಮಗೆ, ನಾನು ಜಿಂಜರ್ ಬಗ್ಗೆ ಫೋಕಸ್ ಮಾಡ್ತಾ ಇದ್ದೆ, ಅರೆಕನಟ್ ಬಗ್ಗೆನೂ ಹೇಳ್ತಾ ಇದ್ದೀನಿ. ತುಂಬ ಜನ ಕೇಳಿದ್ರು ಅರೆಕನಟ್ ಮೇಲೆ ಮಾಡಿರಿ ಅಂತ. ಸೊ ನಾನು ಪ್ಲಾಟ್ ಆಲ್ರೆಡಿ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನಾ ಕನ್ಸಲ್ಟೇಷನ್ ಕೊಟ್ಟಿರೋಂಥ ಪ್ಲಾಟ್ ಲಕ್ಕೊಳ್ಳಿಲ್ಲ ಅದು ಇವೆ. ನಮ್ಮ ರೈತರು ಸುಮಂತ್ ಅಂತ. ಸುಮಂತ್ ಅವರೇ, ನೀವು ಮೊದಲು ಮಾಡಬೇಕಾದ್ರೆ ಹೇಗಿತ್ತು, ನೀವೇನೇನು ಪ್ರಾಬ್ಲಮ್ ಫೇಸ್ ಮಾಡಿದ್ರಿ, ಸೊ ಇಳುವರಿ ಅವಾಗೇ ಆಗಿತ್ತು, ನಾನು ಬಂದು ಕನ್ಸಲ್ಟೇಷನ್ ಕೊಟ್ಟು ಸಲಹೆ ಕೊಟ್ಟು ನೀವು ಅಪ್ಲಿಕೇಶನ್ ಮಾಡಿದಾಗ ಯಾವ ಥರ ಆಯಿತು, ನೀವೇನೇನು ಕಷ್ಟಪಟ್ರಿ, ಏನೇನು ಪ್ರಾಬ್ಲಮ್ನ ಫೇಸ್ ಮಾಡ್ತಾಯಿದ್ರಿ ಗ್ರೌಂಡ್ ಲೆವೆಲಲ್ಲಿ, ಫೀಲ್ಡಲ್ಲಿ, ಸೊ ಅದನ್ನೊಂದು ಸ್ವಲ್ಪ ರೈತರಿಗೆ ಶೇರ್ ಮಾಡಬೇಕು. ಮತ್ತು ನಿಮ್ಮ ಸಲಹೆ ಇದ್ದರೂ ಕೊಡಬೇಕು, ಯುವಕರಿಗಾಗಲಿ ಮತ್ತು ರೈತರಿಗಾಗಲಿ. ನಿಮ್ಮ ಸಲಹೆ ಈಗ ಮಾಡ್ತೀನಿ ಅಂದವರಿಗೆ ನಿಮ್ಮ ಸಲಹೆ ಏನಾರು ಇದ್ದರೂ ಅವ್ರಿಗೆ ಧೈರ್ಯದ ಮಾತಾರಾಗಲಿ, ನಿಮ್ಮದು ಏನಾದರೂ ನಿಮ್ಮ ಒಪಿನಿಯನ್ ಶೇರ್ ಮಾಡಬೇಕಾದ್ರೂ ಫ್ರೀ ಟು ಶೇರ್. ನಿಮ್ಮದು ಈಗ ಮಾತಾಡ್ಬೋದು. ಕರ್ಣ ಅವರಿಗೂ ಫಸ್ಟ್ ಅಭಿನಂದನೆ. ಯಾಕೆಂದರೆ ಈ ತೋಟ ಈಗ ಡೆವಲಪ್ ಆಗೋದಕ್ಕೆ ಕಾರಣ ಫಸ್ಟ್. ಆದರೆ ನಾವು ಫಸ್ಟು ಶುರು ಮಾಡಿದಾಗ, ನಾನು ಈಗ ಒಂದು 15 ವರ್ಷದ ಕೆಳಗಡೆ ಶುರು ಮಾಡಿದ್ದು. ಫಸ್ಟು ನಾನು ತೋಟಕ್ಕೆ ಬಂದಿದ್ದು, ಫೀಲ್ಡ್ ಬಂದಿದ್ದು, ನಮ್ಮ ತಂದೆಯವ್ರ ತೋಟನೇ ಇದು, ನಾನು ನೋಡ್ಕೊತಿದ್ದು. ಹೆಚ್ಚು ಕಮ್ಮಿ ಇದು ನಾನು ಶುರು ಮಾಡಿದಾಗ ಒಂದು ಎಕರೆಗೆ 60 ರಿಂದ 70 ಕ್ವಿಂಟಲ್ ಅಡಿಕೆ ಕೊಯ್ತಾಯಿದ್ವಿ ಅವಾಗ. ಅದಾದಮೇಲೆ ಒಂದೇ ಸತಿ ಮರ ಹೋಗೋಕ್ಕೆ ಶುರು ಆಗಿಬಿಡ್ತಿದ್ವಿ ಪ್ಲಾಟಲ್ಲಿ. ಅದಾದಮೇಲೆ ಮತ್ತೆ ಹೊಸದಾಗಿ ಅಡಿ ಸಸಿ ಕಟ್ಟಿ ಮತ್ತೆ ಮರ ತೊಗೊಂಡ್ವಿ. ಅದು ಫಸ್ಲಿಗೆ ಬರೋಕ್ಕೆ ಶುರು ಆದರೂ ಮತ್ತೆ ಆ್ಯಾವ್ರೇಜು ಕ್ರಾಪೇ ಬರ್ತಾಯಿತ್ತು, ಒಳ್ಳೆ ಫಸಲು ಬರ್ತಾ ಇರಲಿಲ್ಲ ಅಷ್ಟು. ನಾವು ಆಮೇಲೆ ಏನು ಮಾಡಿದ್ವಿ ಅಂತಂದರೆ, ಕರ್ಣ ನಮಗೆ ಹಿಂಗೆ ಪರಿಚಯ ಆದಮೇಲಿಂದ ಈಗ ಒಂದು 6 ವರ್ಷದಿಂದನೇ ಕರ್ಣ ಪರಿಚಯ, ನಮಗೆ 6-7 ವರ್ಷದಿಂದ ಪರಿಚಯ ಕರ್ಣ. ಅವಾಗಿಂದ ಅವನು ಕನ್ಸಲ್ಟೇಷನ್ ಏನು ಕೊಡೋಕ್ಕೆ ಶುರು ಮಾಡ್ದೆ, NPK ಯಾವ ಥರ ಅಪ್ಲೈ ಮಾಡಬೇಕು, ಯಾವ್ಯಾವ ಟೈಮಲ್ಲಿ ಅಪ್ಲೈ ಮಾಡಬೇಕು, ನೆಕ್ಸ್ಟ್ ಏನು ಡ್ರೆಂಚ್ ಮಾಡಬೇಕು, ನೆಕ್ಸ್ಟ್ ಏನು ಸ್ಪ್ರೇ ಮಾಡಬೇಕು ಒಂದು ರೌಂಡು, ಆಮೇಲೆ ಒಟ್ಟು ಒಂದು ವರ್ಷದಲ್ಲಿ ಎಷ್ಟು ಗ್ರಾಮ್ ಗೊಬ್ಬರ ಒಂದು ಗಿಡಕ್ಕೆ ಬೀಳಬೇಕು ಅನ್ನೋದನ್ನು, ಯಾವ ಟೈಮಲ್ಲಿ ಗೊಬ್ಬರ ಹಾಕಬೇಕು, ಆಮೇಲೆ ಯಾವ ಟೈಮಲ್ಲಿ ಸುಣ್ಣನ ಅಪ್ಲಿಕೇಶನ್ ಮಾಡಬೇಕು, ಯಾವಾಗ ಲೀಚಿಂಗ್ ಜಾಸ್ತಿ ಇರುತ್ತೆ ಆವಾಗ ಅಪ್ಲಿಕೇಶನ್ ಮಾಡಬಾರ್ದು ಅಂತೆಲ್ಲ ಭಾಳ ಹೇಳ್ತಾಯಿದ್ದೆ. ಅದಾದಮೇಲಿಂದ ಈಗ ಅವನ ಅಪ್ಲಿಕೇಶನ್ ಏನು ಫಾಲೋ ಮಾಡ್ತಾಯಿದ್ದೀವಿ. ಈಗ ಸರಿಸುಮಾರು ಒಂದು 85 ರಿಂದ 90 ಕ್ವಿಂಟಲ್ ಒಂದು 550 ಗಿಡದಲ್ಲಿ ಕೊಯ್ತಾಯಿದ್ದೀವಿ ನಾವು ಈಗಿನ ಫಸಲು ರೈಟ್ ನಾವು. ಈಗ ಅದಾದಮೇಲಿಂದ ನಾವು ಈಗ ಅವ್ನು ಏನು ಹೇಳಿದಾನೆ ಅದೇ ಥರನೇ ಫಾಲೋ ಅಪ್ ಮಾಡ್ತಾಯಿರೋದು. ಈಗ ಸತತ ಒಂದು 5 ವರ್ಷದಿಂದ ಕರ್ಣ ಹೇಳ್ದಂಗೆ ಫಾಲೋ ಮಾಡ್ತಾಯಿರೋದು ನಾವು. ಫಸ್ಟು ಒಂದು ಸೆಪ್ಟೆಂಬರ್ನಲ್ಲಿ 1 ಡೋಸ್ ಗೊಬ್ಬರ ಕೊಟ್ಬಿಡ್ತೀವಿ ನಾವು ಯಾವಾಗಲೂ. ಅದು ಒಂದು 250 ರಿಂದ 300 ಗ್ರಾಮ್ NPK, ಅದ್ರ ಜೊತೆಗೆ ಒಂದು ಮೈಕ್ರೋ ನ್ಯೂಟ್ರಿಯೆಂಟನ್ನು ಒಂದು ಫಸ್ಟ್ ಕೊಟ್ಬಿಡ್ತೀವಿ. ಅದಾದಮೇಲೆ ಒಂದು ಸತಿ ಸಾಯಿಲ್ ಅಪ್ಲಿಕೇಶನಿಗೆ ಮತ್ತು ಸಾಯಿಲ್ ಕಂಡೀಷ್ನರ್ ಇದನ್ನು ಕೊಡ್ತಾರೆ, ಅದನ್ನು ಹಾಕ್ತೀವಿ. ಅದಾದಮೇಲೆ ಒಂದು ಮತ್ತು ಜನವರಿ 15 ನಂತರನೇ ಇನ್ನೊಂದು ರೌಂಡ್ ಗೊಬ್ಬರ. ಯಾಕೆಂದರೆ ಅಕ್ಟೋಬರಲ್ಲಿಂದ ಇದಿರುತ್ತೆ, ಸ್ಲೀಪಿಂಗ್ ಪೀರಿಯಡ್ ಇರುತ್ತೆ ಅಂತೇಳಿ ಅವಾಗ ಕೊಡಬೇಡಿ ಅಂತ ಹೇಳ್ತಾರೆ, ಆವಾಗ ಕೊಡೋದಿಲ್ಲ ನಾವು. ನೆಕ್ಸ್ಟ್ ಜನವರಿ 15 ನಂತರದಲ್ಲಿ 1 ರೌಂಡ್ ಕೊಡ್ತೀವಿ. ಅದಾದಮೇಲೆ ಮತ್ತೆ ಮಾನ್ಸೂನ್ ಶುರು ಆಗುತ್ತೆ ಅನ್ನೋಷ್ಟೊತ್ತಿಗೆ 1 ರೌಂಡು ಇದು ಮಾಡ್ತೀವಿ. ಬಟ್ ಇದು ಗೊಬ್ಬರ ಕೊಡೋದು ಒಂದು ವರ್ಷಕ್ಕೆ 750 ಗ್ರಾಮ್ ಗೊಬ್ಬರ ನಾವು ಅಪ್ಲಿಕೇಶನ್ ಮಾಡ್ತೀವಿ. ಒಟ್ಟು 3 ಟೈಮ್ಸ್ ಸ್ಪ್ಲಿಟ್ ಮಾಡ್ತೀವಿ ಅಥವಾ 4 ಟೈಮ್ಸ್ ಸ್ಪ್ಲಿಟ್ ಮಾಡಿ ಕೊಡ್ತೀವಿ. ಅದು ಅಲ್ಲದಲ್ಲೇ ನಾವು ಮಧ್ಯದಲ್ಲಿ ಕರ್ಣ ಹೇಳ್ದಂಗೆ ಡ್ರೆಂಚಿಂಗ್ ಮಾಡೋದನ್ನು, ಮೈಕ್ರೋ ನ್ಯೂಟ್ರಿಯೆಂಟ್ಸನ್ನು ಮತ್ತು ಗಿಡಕ್ಕೆ ಸ್ಟ್ರೆಸ್ ಆದಾಗ ಡ್ರೆಂಚಿಂಗ್ ಮಾಡೋದನ್ನು, ಇದನ್ನು ಮೇಜರಾಗಿ ಮಾಡ್ತೀವಿ ನಾವು ಅವಾಗ. ಅದು ಡಿಸೆಂಬರ್ ಒಳಗಡೆ ಒಂದು, ಆಮೇಲೆ ಮಾರ್ಚ್ ಅಷ್ಟೊತ್ತಿಗೆ ಒಂದು. ಅದಾದಮೇಲಿಂದ ನಮ್ಮ ತೋಟದಲ್ಲಿ ಒಂದು ಅರಳು ಉದುರೋದು ಕಾಣಲ್ಲ ನಿಮಗೆ. ನೋಡಿರ್ಬೇಕು ಓವರಾಲಾಗಿ ನೋಡಿ, ಎಲ್ಲೂ ಅರಳು ಉದುರೋದು ಕಾಣಲ್ಲ ನಮ್ಮದ್ರಲ್ಲಿ. ಈ ಸತಿ ನಮ್ಮದ್ರಲ್ಲಿ ಹೆಚ್ಚು ಕಮ್ಮಿ ನಾವು ಒಂದು 80 ಕ್ವಿಂಟಲ್ ಅಂತೂ ರೇಂಜ್ ಇಟ್ಕೊಂಡಿದ್ದೀವಿ ನಾವು ಈ ಸತಿ. ಇದು ಒಟ್ಟಿರೋದು 2 ಎಕರೆ 25 ಗುಂಟೆ ಜಮೀನು. ಇದು ನಮ್ಮ ತಂದೆಯವರಿಂದ ಬಂದಿರೋ ಜಮೀನಿದೆ ನಮಗೆ. ಅದಾದಮೇಲೆ 1 ರೌಂಡು ಮತ್ತು ಮಾರ್ಚ್ ಹಿಂಗಾರ ಎಲ್ಲ ಓಪನ್ ಆಗಿರುತ್ತೆ, ಆ ಟೈಮಲ್ಲಿ ಒಂದು ಸ್ಪ್ರೇ ಮಾಡೋದಕ್ಕೆ ಹೇಳ್ತಾರೆ. ಅವಾಗ ಒಂದು ಫಂಗಿಸೈಡು, ಒಂದು ಲೈಟ್ ಡೋಸ್ ಫಂಗಿಸೈಡು, ಲೈಟ್ ಡೋಸ್ ಒಂದು ಮೈಕ್ರೋ ನ್ಯೂಟ್ರಿಯೆಂಟು, ಒಂದು ಇನ್ಸೆಕ್ಟಿಸೈಡ್ ಒಂದು ಸ್ಪ್ರೇ ಮಾಡಿಬಿಟ್ಟು ಇದು ಮಾಡ್ತೀವಿ. ತುಂಬ ಮಳೆ ಬಂತು ಅಂದರೆ ಒಂದು ಜೂನಲ್ಲಿ ಒಂದು ಬೋರ್ಡೋ ಸ್ಪ್ರೇ ಮಾಡ್ತೀವಿ ಯೂಶ್ವಲಾಗಿ ಅಷ್ಟೇ. ಅದನ್ನು ಬಿಟ್ಟು ಮತ್ತೆ ಬೇರೆ ಏನೂ ಜಾಸ್ತಿ ಅಪ್ಲಿಕೇಶನ್ ಇಲ್ಲ. ವರ್ಷಕ್ಕೆ 2 ಸತಿ ದನಿನ ಗೊಬ್ಬರ ಅಥವಾ ಕಾಂಪೋಸ್ಟು ಇದನ್ನು ನಾವು ಅಪ್ಲೈ ಮಾಡ್ತೀವಿ. ಒಂದು ಜನವರಿನಲ್ಲಿ 1 ಸತಿ ಮಾಡ್ತೀವಿ, ಮಾನ್ಸೂನ್ ಶುರು ಆಗೋದಕ್ಕಿಂತ ಮುಂಚೆ 1 ಸತಿ ಶುರು ಮಾಡ್ತೀವಿ. ಇದೆಲ್ಲದಕ್ಕೂ ಕಾರಣ ಕರ್ಣ ಅವರು, ಕಾರ್ಯಕರ್ತರು ಕರ್ಣ. ಅವರು ನಮಗೆ ಫೀಲ್ಡಿಗೆ ಸಿಕ್ಕಾಗ ಈಗ ಹೆಚ್ಚು ಕಮ್ಮಿ ಅವರು ಫಸ್ಟು ಹೊಸ್ತು, ಇನ್ನು ಅವರು ಬಂದಾಗ ಫೀಲ್ಡಿಗೆ ಅವಾಗಿಂದ ನಮಗೆ ಪರಿಚಯ. ಅವರು ಫೀಲ್ಡಿಗೆ ಹೊಸ್ತು ಬಂದು ಅವಾಗ ಅವರು ಹೇಳ್ತಾಯಿದ್ರು, ಮಾಡೋಣ ನೋಡಿ, ನಾವು ಒಂದು ಸತಿ ತೋರಿಸ್ತೀವಿ ಏನೇನು ಮಾಡಬೇಕು, ಯಾವ್ಯಾವ ಥರ ಅಪ್ಲೈ ಮಾಡಬೇಕು ಅನ್ನೋದನ್ನು ಭಾಳ ಹೇಳ್ತಾಯಿದ್ರು ನಮಗೆ. ನಾವು ಒಂದು 2-3 ಸತಿ ನೋಡಿ, ಆಮೇಲೆ ಅವ್ನ ಫ್ರೆಂಡು ನಮಗೆ ಹೇಳಿದ್ಮೇಲಿಂದ, ಅವರು ಇನ್ನೊಬ್ರು ಇದ್ದಾರೆ ಅವ್ರ ಫ್ರೆಂಡ್, ಭಾಳ ಇಂಪಾರ್ಟೆಂಟ್, ಪದಮ್ ಅಂತೇಳಿ, ಅವ್ರು ಹೇಳಿದ್ಮೇಲಿಂದ ಅವನು ನಮಗೆ ಹೇಳಿದ್ಮೇಲೆ ಏನೇನು ಮಾಡಬೇಕು ಅನ್ನೋದನ್ನು ಎಲ್ಲ ಅದು ಮಾಡೋದು. ಅವ್ರ ಪದಮ್ ಅವರಿಗೂ ಮಾಡ್ತಿದ್ದೀನಿ, ಅವರು ವಿಡಿಯೋನ ನಾನು ಶೇರ್ ಮಾಡ್ತೀನಿ ನೆಕ್ಸ್ಟು.
ಸೊ ಸರ್ದು ಇಲ್ಲಿದೆ, ಮತ್ತೆ ಇನ್ನೊಂದು ಪ್ಲಾಟು ಆ ಸೈಡ್ ಯಾವ ಸರ್ ಅಲ್ಸೂರಲ್ಲಿ ಅಲ್ಸೂರಲ್ಲಿ ಒಂದು ಪ್ಲಾಟ್ ಇದೆ, ಅಲ್ಲಿ ಚೆನ್ನಾಗಿದೆ, ಏನು ಸೇಮ್ ತೊಂದರೆ ಇದೇ ಇಲ್ಲ. ಥರನೇ ತೋಟ. ಇವರು ಮೊದಲು ಸ್ಟಾರ್ಟಿಂಗ್ ಮಾಡ್ಬೇಕಾದ್ರೆ ತುಂಬ ಪ್ರಾಬ್ಲಮ್ ಫೇಸ್ ಮಾಡಿದ್ರು. ಈಗ ಫಾರ್ಮರ್ಸು ನ್ಯೂಟ್ರಿಷನ್ ಎಲ್ಲ ಕೊಡ್ತೀರಿ, ಹೋಗ್ತೀರಾ NPK ಹಾಕಿದೆ ಅಂತೀರ, ಹೋಗ್ತೀರಾ NPK ಹಾಕಿದ್ದೀರ ಅಂತೀರ. ಆ ಥರ ಕೊಡೋದಲ್ಲ, ಸ್ಪ್ಲಿಟ್ ಡೋಸಲ್ಲಿ ಹೋಗ್ಬೇಕು, ಕರೆಕ್ಟಾಗಿ ಕಂಪ್ಲೀಟ್ ಫುಡ್ ಕೊಡಬೇಕು. ಯಾವುದೇ ಕ್ರಾಪಿಗಾಗಲಿ ಕಂಪ್ಲೀಟ್ ಫುಡ್ ಸಿಕ್ಕಾಗ ಮಾತ್ರ ಅದು ಚೆನ್ನಾಗಿ ಬೆಳೆಯುತ್ತೆ, ರೋಗ ನಿರೋಧಕ ಶಕ್ತಿ ಉತ್ಪನ್ನ ಆಗುತ್ತೆ, ಅದರಲ್ಲಿ ಅರಳು ಉದುರೋದು ನಿಲ್ಲುತ್ತೆ, ಕ್ರ್ಯಾಕಿಂಗ್ ಆಗೋದು ನಿಲ್ಲುತ್ತೆ, ಗಂಟಲು ತುಂಬ ಕಂಪ್ಲೀಟಾಗಿ ಸೆಟ್ ಆಗ್ತವೆ, ಇನ್ಫ್ಲೋರೆಸೆನ್ಸ್ ಸೆಟ್ಟಿಂಗು ಕಂಪ್ಲೀಟ್ ಆಗುತ್ತೆ, ಡ್ರಾಪಿಂಗ್ಸ್ ಎಲ್ಲ ಆಗಲ್ಲ. ಸೊ ಅಪ್ಲಿಕೇಶನ್ ರೈತರು ನಾನು ಒತ್ತಿ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನೀವು ರೈತರು ಮಾಡ್ತೀರಾ, ಕೊಡ್ತೀರಾ, ಯಾವ ಥರ ಕೊಡಬೇಕು ಅದನ್ನು ನಾನು ಸಲಹೆ ಕೊಡ್ತಾ ಇರೋದು ನಿಮಗೆ. ಯಾವ ಥರ ಹೋಗ್ಬೇಕಂದ್ರೆ ಮೊದಲು NPK ಹೋಗ್ಬೇಕು, ನೆಕ್ಸ್ಟು ಸಾಯಿಲ್ ಕಂಡೀಷನರ್ ಹೋಗ್ಬೇಕು, ಸೆಕೆಂಡ್ರಿ ಮೈಕ್ರೋನ್ಯೂಟ್ರಿಯೆಂಟು, ಥರ್ಡು ಮೈಕ್ರೋನ್ಯೂಟ್ರಿಯೆಂಟು. ಈ ಥರ ಕಂಪ್ಲೀಟ್ ಫುಡ್ ನಾವು ಹೆಂಗೆ ಕಂಪ್ಲೀಟ್ ಫುಡ್ ಊಟ ಮಾಡ್ತೀವಲ್ಲ ಅದೇ ರೀತಿ ಪ್ಲಾಂಟ್ಸಿಗೆ ಎರಡೇ ಡಿಫ್ರೆನ್ಸ್ ಸರ್ ನಾನು ನಿಮ್ಗೆ ಹೇಳ್ತಾ ಇರೋದು. ಒಂದು ಮಾತಾಡಲ್ಲ, ಒಂದು ಅಡ್ಡಾಡಲ್ಲ. ಅದು ಬಿಟ್ಟರೆ ಕಂಪ್ಲೀಟ್ ಅದಕ್ಕೆಲ್ಲ ಸೆನ್ಸ್ ಆಗುತ್ತೆ, ಅದಕ್ಕೂ ಹಸುವಾಗತ್ತೆ, ಅದಕ್ಕೂ ನ್ಯೂಟ್ರಿಷನ್ ಬೇಕು, ಫುಡ್ ಬೇಕಾಗುತ್ತೆ, ಅದಕ್ಕೂ ಬಾಯಾರಿಕೆ ಆಗುತ್ತೆ, ನೀರು ಬೇಕಾಗುತ್ತೆ. ಆ ಥರ ಅದನ್ನು ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಬೇಕು. ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಕಂಪ್ಲೀಟ್ ಫುಡ್ ಹೆಂಗೆ ಕೊಡ್ತೀವಿ ಅನ್ನೋದು ನೋಡಬೇಕು ಮೊದಲು. ಸೊ ಯಾವಾಗಲೂ ಕೊಡಬೇಕಾದ್ರೆ ನಾ ಹೇಳಿದ್ನಲ್ಲ, ವರ್ಷದಲ್ಲಿ 2 ಟೈಮ್ ಅಪ್ಲಿಕೇಶನ್ ಹೋಗಬೇಕು, ಸ್ಪ್ರೇ ನೀಡಿದ್ದಾಗ ಒಂದು ಸ್ಪ್ರೇ ಹೋಗಬೇಕು, ಸ್ಟ್ರೆಸ್ ಕಂಡೀಷನಲ್ಲಿದ್ದಾಗ ಡ್ರೆಂಚಿಂಗ್ ಹೋಗಬೇಕು ಅಂತ ನಾನು ಆವಾಗಲಿಂದನೇ ಹೇಳ್ತಾ ಇದ್ದೀನಿ. ಅದನ್ನು ಫಾಲೋ ಅಪ್ ಮಾಡಿ ನಿಮ್ಮದು ಚೆನ್ನಾಗಿ ಬರುತ್ತೆ. ಸರ್ ತೆಗಿತಾರೆ ಟಾರ್ಗೆಟ್ ಒಂದು 90-95 ಕ್ವಿಂಟಲ್ವರೆಗೆ ಇದೆ. 100 ರೀಚ್ ಮಾಡಬೇಕು ಅಂತ ನಮಗೆ ಆಸೆ, ಬಟ್ ಅದಕ್ಕೆ ಎಫರ್ಟ್ ಹಾಕ್ತೀವಿ. ಅಂದರೆ ಒಂದೊಂದು ಪ್ಲಾಂಟ್ಸು ಹೋಗ್ತಾವೆ, ಉಳಿಯಲ್ಲ, ಆ ಥರ ಇರ್ತಾವೆ. ಬಟ್ ಏನೇ ಮಾಡಿದ್ರು ಕಂಪ್ಲೀಟ್ ಫುಡ್ ಕೊಡೋ ಅಂಥ ಒಂದು ಯೋಚನೆ ಇರಲಿ ಫಾರ್ಮರ್ಸಿಗೆ. ನನ್ನ ಸಲಹೆ ಸರ್ ನೀವೇನಾದರೂ ಫಾರ್ಮರ್ಸಿಗೆ ಹೇಳಂಗಿದ್ರೆ ಪ್ಲೀಸ್ ಶೇರ್. ಇವತ್ತಿನ ಕಾಲದಲ್ಲಿ ಈಗಿನ ಯೂತ್ಸಲ್ಲಿ ಬರೀ ಆರ್ಗ್ಯಾನಿಕ್ ಮಾಡ್ತೀನಿ ಅಂತಂದ್ರೆ ಆಗಲ್ಲ, ಬರೀ ಫರ್ಟಿಲೈಸರಲ್ಲಿ ಮಾಡ್ತೀನಿ ಅಂತಂದ್ರೆ ಆಗಲ್ಲ. ಇವತ್ತು ಇಂಟಿಗ್ರೇಟೆಡ್ ಫಾರ್ಮಿಂಗ್ ಮಾಡಬೇಕು. ನಾವು ಆರ್ಗ್ಯಾನಿಕ್ಕು ಮಾಡಬೇಕು ಮತ್ತು ಇದನ್ನು ಮಾಡಬೇಕು, ಸಾಯಿಲ್ ಫರ್ಟಿಲೈಸರನ್ನು ಅಪ್ಲೈ ಮಾಡಬೇಕು. ಮಾಡಿಲ್ಲ ಅಂತಂತಂದರೆ ಯಾವುದೂ ಆಗೋಲ್ಲ. ಸ್ಪ್ರೇ ಮಾಡೋದು ನಮ್ಮ ಏರಿಯಾದಲ್ಲಿಲ್ಲ, ನಾವು ಮಾಡೋದಿಲ್ಲ ಅಂತ ಹೇಳ್ತಾರೆ. ಅದೆಲ್ಲ ಸ್ಪ್ರೇ ಮಾಡೋದಕ್ಕೆ ನಿಮಗೆ ಒಂದು ಬ್ಯಾರಲಿಗೆ ಅರೌಂಡ್ $1,000 ರೂಪಾಯಿ ಖರ್ಚು ಬರಲ್ಲ ಇವತ್ತಿನ ದಿನದಲ್ಲೆಲ್ಲ. ಅರೌಂಡ್ 1,200 ರುಪೀಸ್ ಒಂದು ಎಕರೆಗೆ 3 ಬ್ಯಾರಲ್ ಸ್ಪ್ರೇ ಮಾಡ್ತೀರಾ. ಮ್ಯಾಕ್ಸಿಮಮ್ 3,000 ರೂಪಾಯಿ ಖರ್ಚಾಗ್ಬೋದು. ಒಂದು ಗೊಬ್ಬರ ತಗೊಂಡ್ರೆ 2,500 ರೂಪಾಯಿ ಇದೆ ಒಂದು ಚೀಲಕ್ಕೆ. ಈಗ ಅದು ನೀವು ಅಪ್ಲೈ ಮಾಡೋದಕ್ಕೆ ನಿಮಗೇನು ಒಂದು 2 ದಿನ ಸ್ವಲ್ಪ ಸ್ಟ್ರೆಸ್ ಆಗ್ಬೋದು ಕೆಲಸ. ಬಟ್ ಅದನ್ನು ಒಂದು ಟೈಮಿಗೆ ಕರೆಕ್ಟಾಗಿ ಮಾರ್ಚಿಗೆ ಅಷ್ಟೊತ್ತಿಗೆ ಒಂದು ಸತಿ ಮಾಡಿದ್ರೆ ಕರೆಕ್ಟಾಗಿ ಸೆಟ್ಟಿಂಗ್ ಆಗುತ್ತೆ. ಅವಾಗ ಏನು ಮಾಡಬೇಕು ಅನ್ನೋದು ಒಂದು ಗೊತ್ತಾಗುತ್ತೆ. ಅದೆಲ್ಲ ಭಾಳ ಇಂಪಾರ್ಟೆಂಟು. ಇವತ್ತಿನ ಹುಡುಗರ ಕಾಲದಲ್ಲಿ ಈಗ ಮಾಡಬೇಕಾಗಿರೋದು ಕೃಷಿನ ಭಾಳ ಚೆನ್ನಾಗಿ ಮಾಡಬೇಕು ಅಂತಂದರೆ ಒಳ್ಳೆಯ ಸಾಯಿಲನ್ನು ಚೆನ್ನಾಗಿ ಕಂಡೀಷನಾಗಿ ಇಟ್ಕೋಬೇಕು. ಏನು ರೆಕಮೆಂಡೇಷನ್ಗಳಿರುತ್ತೆ ಕರೆಕ್ಟಾಗಿ ಅದಕ್ಕೆ ಏನು ಅಪ್ಲೈ ಮಾಡಬೇಕು ಅನ್ನೋದು ಇರುತ್ತೆ, ಆ್ಯಸ್ ಇಟ್ ಈಸ್ ಅದೇ ಥರನೇ ಮಾಡಬೇಕು. ಸುಮ್ಮನೆ ನಾವು ಬ್ಲೈಂಡಾಗಿ ಮಾಡ್ತೀವಿ ಅಂತಂದರೆ ಯಾವುದೂ ಆಗಲ್ಲ ಇವತ್ತಿನ ದಿವಸ. ಅದೊಂದು ನನ್ನ ಅನಿಸಿಕೆ ನಾನು ನೋಡಿದಂಗೆ. ಯಾಕೆಂದರೆ ಈಗ ಹೊಸದಾಗಿ ಇನ್ನೊಂದು ಮಾಡ್ತಾಯಿದ್ವಿ ನಾವು ಪೆಪ್ಪರನ್ನು. ಅದರಲ್ಲಿ ನಾವು ಮಾಡಿದಾಗಲೂ ಈಗ ಅದು ಸಹಿತ ಗೊತ್ತಾಗುತ್ತೆ, ಮುಂದಿನಲ್ಲಿ ಅದನ್ನು ಸಹಿತ ತೋರಿಸ್ತೀವಿ ನಾವು ಏನು ಅಂತ. ಸರ್ ಪೆಪ್ಪರ್ ಹಾಕಿದ್ದಾರೆ, ಅದರದ್ದು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಪೆಪ್ಪರ್ನ ಹೆಂಗೆ, ಅದರದ್ದು ಬ್ಯಾಲೆನ್ಸ್ಡ್ ಪ್ಲಾಂಟ್ ನ್ಯೂಟ್ರಿಷನ್ ಹೆಂಗೆ ಮೇಂಟೈನ್ ಮಾಡಬೇಕು, ಯಾವ ಥರ ಅಪ್ಲಿಕೇಶನ್ಸ್ ಹೋಗ್ಬೇಕು, ಯಾವ ಥರ ಸ್ಪ್ರೇ ಹೋಗ್ಬೇಕು ಅನ್ನೋದು ಹೇಳ್ತೀನಿ. ಈಗ ಮೊದಲು ಅರೇಕಾನಟ್ ಮೇಲೆ ಫೋಕಸ್ ಮಾಡಿದ್ವಿ. ನೀವು ನೋಡ್ಬೋದು ಸೆಟ್ಟಿಂಗ್ ಎಲ್ಲ ನೋಡ್ಬೋದು, ನೀವು ಮೇಲೆ ತುಂಬ ಚೆನ್ನಾಗಿ ಸೆಟ್ಟಿಂಗ್ ಬಂದಿದೆ. ಸೊ ಸರ್ ಮೊದಲು ಪ್ರಾಬ್ಲಮ್ ಏನೇನು ಫೇಸ್ ಮಾಡಿದ್ರು ಎಲ್ಲ ಲೀಸ್ಟ್ ಮಾಡಿ ಅವರಿಗೆ ಕಂಪ್ಲೀಟು. ಯಾಕಂದರೆ ಇದು ಸರ್ ಪೆರಿನಿಯಲ್ ಕ್ರಾಪು, ರೈತರಿಗೆ ಹೇಳ್ತಾ ಇದ್ದೀನಿ, ಇದು ಪೆರಿನಿಯಲ್ ಕ್ರಾಪು, 2 ತಿಂಗಳು 3 ತಿಂಗಳು ಕ್ರಾಪ್ ಅಲ್ಲ, ಇದು ಲೈಫ್ ಲಾಂಗು. ಈಗ ಸರ್ ಆದರೂ ಸರ್ ಮಗ ಬರ್ತಾರೆ, ನೆಕ್ಸ್ಟು ಅವ್ರ ಮಗ ಬರ್ತಾರೆ, ಅಲ್ಲಿವರೆಗೂ ಉಳಿಸ್ಕೊಬೇಕು. ಅಲ್ಲಿವರೆಗೂ ಚೆನ್ನಾಗಿರಬೇಕು ಅಂದರೆ ಬ್ಯಾಲೆನ್ಸ್ಡ್ ಪ್ಲಾಂಟ್ ನ್ಯೂಟ್ರಿಷನ್ನ ಫಾಲೋ ಮಾಡಲೇಬೇಕು ನೀವು. ನ್ಯೂಟ್ರಿಷನ್ ಮ್ಯಾನೇಜ್ಮೆಂಟ್ ಇಲ್ಲ ಅಂದ್ರೆ ಪ್ಲಾಟ್ನ ಕಳ್ಕೊಳ್ತೀರ, ಆಯಿತಾ? ದಯವಿಟ್ಟು ಹೇಳಕತ್ತೀನಿ ರೈತರಿಗೆ, ನೀವು ತುಂಬ ಚೆನ್ನಾಗಿ ಮಾಡಬೇಕು, ತುಂಬ ಚೆನ್ನಾಗಿ ನೋಡ್ಕೊಳ್ಬೇಕಂದ್ರೆ ಫರ್ಟಿಲೈಸರ್ ಅಪ್ಲಿಕೇಶನ್ನು, ಸ್ಪ್ರೇ ಮತ್ತು ಡ್ರೆಂಚಿಂಗ್ ಇದೆಲ್ಲ ಕಂಪ್ಲೀಟ್ ಫುಡ್ಡು. ಬರೀ ಅದ್ರ ಜೊತೆಗೆ ಏನಂದರೆ ಬರೀ NPKನೇ ಅಪ್ಲೈ ಮಾಡ್ತಾ ಇದ್ರೆ ನಿಮಗೆ ಆಗಲ್ಲ, ಯಾವುದೇ ಕಾರಣಕ್ಕೂ ರೀಚ್ ಆಗೋದೇ ಇಲ್ಲ ಅದು ನಿಮಗೆ. ಅದರಲ್ಲಿ ಅಷ್ಟು ಪ್ರಮಾಣದಲ್ಲಿ ಗಿಡ ತಗೊಳ್ಳೋದು ಇಲ್ಲ, ಅದು ಅಪ್ಟೇಕಿಂಗ್ ಆಗೋದು ಇಲ್ಲ. ನೀವು ಅದು ಮಾಡಿದ್ರೆ ಸಪೋರ್ಟಿಂಗ್ ಬೇಕೇ ಬೇಕು. ಅದು ಜೊತೆಗೆ ಆ ವೇನ್ಸ್ ಒಳಗಡೆ ನಿಮಗೆ ಹೋಗ್ಬೇಕು. ಈಗ ಹೆಂಗೆ ರಕ್ತನಾಳದೊಳಗೆ ಶಕ್ತಿ ಬೇಕು, ನಮಗೆ ಮ್ಯಾಂಗನೀಸ್ ಬೇಕು, ಮೆಗ್ನೀಷಿಯಮ್ ಬೇಕು, ಕ್ಯಾರೆಟ್ ತಿಂತೀವಿ, ಹೆಂಗೆ ಇದನ್ನು ತಿಂತೀವಿ, ಸೇಮ್ ಅದೇ ಥರ ಆ್ಯಸ್ ಇಟ್ ಈಸ್. ಗಿಡಕ್ಕೂ ಸಹಿತ ಮಾತಾಡೋ ಶಕ್ತಿ ಇರುತ್ತೆ. ಅಂದರೆ ಅದು ನಾವು ಡೈಲಿ ಬಂದು ಅದನ್ನು ಅಬ್ಸರ್ವ್ ಮಾಡ್ತಾ ಇರ್ಬೇಕು. ಆ್ಯಕ್ಚುಲಿ ಅದಕ್ಕೊಂದು ಸೈಕಾಲಜಿ ಇರುತ್ತೆ, ಅದು ನಾವು ಹೋಗಿ ದಿನ ನೋಡಿ ಮಾಡಿ ಅದ್ರದ್ದು ನೋಡ್ತಾ ಇದ್ರೆ ಅದು ಸ್ವಲ್ಪ ಹೇಳುತ್ತೆ ಏನು ಮಾಡ್ಬೇಕು ನಾವು ಅನ್ನೋದು ನಮಗೂ ಗೊತ್ತಾಗುತ್ತೆ. ಅವಾಗ ಸಿಂಪ್ಟಮ್ಸ್ನ ತೋರಿಸುತ್ತೆ. ಅವಾಗ ಹಳದಿ ರೋಗ ಬಂದಿತ್ತು ಸರ್, ಇದೇ 3 ಇಯರ್ಸ್ ಬ್ಯಾಕ್ ಎಲ್ಲೋ ಡಿಸೀಸ್ ಬಂದಿತ್ತು. ಇಲ್ಲಿಲ್ಲ, ಯಾಕೆ ಅದು ಬರಕ್ ಬಿಡ್ಕೊಳ್ಳಲ್ಲ. ಸೊ ಕಂಪ್ಲೀಟ್ ಆಗಿ
ಡಿಫೆನ್ಸ್ ಮೆಕ್ಯಾನಿಸಮ್ ಅದೇ ಮಾಡ್ಕೊಂಡು ಬಿಡುತ್ತೆ. ಅದಕ್ಕೆ ಬೇಕಾದಂಥ ನ್ಯೂಟ್ರಿಷನ್ ನಾವು ಕೊಟ್ಟಾಗ ಡಿಫೆನ್ಸ್ ಮೆಕ್ಯಾನಿಸಮ್ ಅದೇ ಕ್ರಿಯೇಟ್ ಮಾಡ್ಕೊಳತ್ತೆ, ಅದೇ ಅವಾಯ್ಡ್ ಮಾಡುತ್ತೆ. ಏನು ತುಂಬ ಜಾಸ್ತಿ ಏನು ರಿಸ್ಕ್ ಇರಲ್ಲ, ಜಾಸ್ತಿ ಏನು ಡಿಸೀಸ್ ಸ್ಪ್ರೆಡ್ಡಿಂಗು ಇರಲ್ಲ. ಸೊ ಸರ್ದು ಇನ್ನೊಂದು ಪಾರ್ಟ್ ಇದೆ, ಅದು ನೆಕ್ಸ್ಟ್ ಟೈಮ್ ನಾನು ತೋರಿಸ್ತೀನಿ. ಅದು ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಇಂಟಿಗ್ರೇಟೆಡ್ ಫಾರ್ಮಿಂಗ್ ಆಗಿ ಈಗ ಇಂಟರ್ ಕ್ರಾಪಿಂಗ್ ಆಗಿ ಸರ್ ಪೆಪ್ಪರ್ ಹಾಕಿದ್ದಾರೆ. ಅದ್ರದ್ದು ನಾನು ಕಂಪ್ಲೀಟಾಗಿ ಹೇಳ್ತೀನಿ. ನಾನು ಒತ್ತಿ ಹೇಳ್ತಾ ಇರೋದೇನೆಂದ್ರೆ ಫರ್ಟಿಲೈಸರ್ ಅಪ್ಲಿಕೇಶನ್ನ ನೀಟಾಗಿ ಮೈಂಡ್ ಕೊಟ್ಟು ನೀಟಾಗಿ ಯಾವ್ಯಾವ ರೇಷಿಯೋದಲ್ಲಿ ಕೊಡಬೇಕು ಅನ್ನೋದನ್ನ ರೈತರು ಅದನ್ನು ಮೊದಲು ತಿಳ್ಕೊಳ್ಬೇಕು. ಸುಮ್ಮನೆ NPK ಹಾಕಿದೆ, DAP ಹಾಕಿದೆ, ಯೂರಿಯಾ ಹಾಕಿದೆ, ಪೊಟ್ಯಾಶ್ ಕೊಟ್ಟೆ, ನೋ, ಆ ಥರ ಆದರೆ ಆಗಲ್ಲ ಸರ್. ಕಂಪ್ಲೀಟ್ ಫುಡ್ ಹೋಗ್ಬೇಕು. ಒಂದು ಅದಕ್ಕೂ ಟೈಮ್ ಟೇಬಲ್ ಇರುತ್ತೆ. ಈಗ ನೋಡಿ ನಾ ಹೇಳೋದೇನು, ಇದು ಮಾರ್ಕೆಟು ತುಂಬ ಚೆನ್ನಾಗಿದೆ ಸರ್, ಹೌದಾ? ಮಾರ್ಕೆಟ್ ತುಂಬ ಚೆನ್ನಾಗಿದೆ. ನಿಮಗೆ ಬರೋ ಪ್ರಾಫಿಟಲ್ಲಿ, ಆದಾಯದಲ್ಲಿ ಒಂದು 1/4ರಿಂದ ಅರ್ಧ ಭಾಗನ ಇದಕ್ಕೆ ಕೊಡಿ, ಅದಕ್ಕೆ ಫೀಲ್ಡಿಗೆ ಕೊಡಿ. ಇಲ್ಲ, ಅಷ್ಟು ಖರ್ಚು ಬರಲ್ಲ ಇವತ್ತಿನ ಕಾಲದಲ್ಲಿ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ 1/4 ಭಾಗನೂ ನಿಮಗೆ ಖರ್ಚು ಬಂದರೆ ಮ್ಯಾಕ್ಸಿಮಮ್ ಅದು. ಇವತ್ತಿನ ದಿನದಲ್ಲಿ ಏನು ಒಂದು ಪ್ರತಿ ವರ್ಷವೂ ಏನು ನಾವೇನು ಸಾಯಿಲ್ಗೆ ಇದನ್ನು ಹಾಕೋದಿಲ್ಲ, ಅದು ಕಾಂಪೋಸ್ಟ್ ಆಗಲಿ ಇದನ್ನಾಗಲಿ ಗೊಬ್ಬರ. ಒಂದು ವರ್ಷ ಬಿಟ್ಟು ಒಂದು ವರ್ಷ ಸ್ಕಿಪ್ ಮಾಡ್ಬೋದು, ಅದೇನು ತೊಂದರೆ ಆಗಲ್ಲ. ಬಟ್ ಫರ್ಟಿಲೈಸರಲ್ಲಿ ನ್ಯೂಟ್ರಿಷನ್ ಮಾತ್ರ ಪ್ರತಿ ವರ್ಷವೂ ಬೇಕೇ ಬೇಕು, ಅದನ್ನು ಮಾತ್ರ ಸ್ಕಿಪ್ ಮಾಡೋಂಗೇ ಇಲ್ಲ. ಬೇಕಾದ್ರೆ ಒಂದು ವರ್ಷ ನೀವು ಇದನ್ನು ಮಾಡಿದ್ರೆ ಪರವಾಗಿಲ್ಲ. ಆದರೆ ನೀವು ಬರೋ 100 ರೂಪಾಯಿ ಬಂದ್ರೆ ಸರ್, ಒಂದು 80 ರೂಪಾಯಿ ನೀವು ಮನೆಗೆ ಇಟ್ಕೊಳ್ಳಿ, 20 ರೂಪಾಯಿ ಫೀಲ್ಡಿಗೆ ಖರ್ಚು ಮಾಡಿ. ನಂದು ಹೇಳೋದು ಅದೇ, 100 ರೂಪಾಯಿದಲ್ಲಿ 80 ರೂಪಾಯಿ ನಿಮಗೆ, 20 ರೂಪಾಯಿ ಫೀಲ್ಡಿಗೆ. ನೀವು ಇದನ್ನ ಎಷ್ಟು ಚೆನ್ನಾಗಿ ನೋಡ್ಕೊಳ್ತೀರೋ, ನಿಮ್ಮ ನೆಕ್ಸ್ಟ್ ನಿಮ್ಮ ಮಕ್ಕಳು, ಅವ್ರ ನೆಕ್ಸ್ಟ್ ಅವ್ರ ಮಕ್ಕಳು. ಪೆರಿನಿಯಲ್ ಕ್ರಾಪು ಸರ್, ನೀವು ಹೇಳಿದ್ದೆಲ್ಲ ಹಾಕಿದೆ, ರಿಸಲ್ಟ್ ಬರಲ್ಲ. ನೋ, ಯಾಕಂದ್ರೆ ಮೊದಲೇ ಹೇಳ್ತಾ ಇದ್ದೀನಿ, ಪೆರಿನಿಯಲ್ ಕ್ರಾಪು ನಿಯರ್ಲಿ 6 ಮಂತ್ ಆದರೂ ಬೇಕಾಗತ್ತೆ ರಿಸಲ್ಟ್ ತೋರ್ಸೋಕ್ಕಾಗಿ ಸರ್. 6 ಮಂತ್ ಆದರೂ ಬೇಕು. ನೀವು ಅಪ್ಲಿಕೇಶನ್ ಕೊಟ್ಟಿದ್ದನ್ನೆಲ್ಲ ತೊಗೊಳೋದಾಗಿ ಅಗೇನೆಸ್ಟ್ ಗ್ರಾವಿಟೇಷನಲ್ ಫೋರ್ಸ್ ಹೋಗಬೇಕು, ಟಾಪಿಗೆ ಲೀಫ್ ಟಿಪ್ವರೆಗೂ ರೀಚ್ ಆಗಬೇಕಂದಾಗ ಒಂದು ಸ್ವಲ್ಪ ಟೈಮ್ ತೊಗೊಳತ್ತೆ. ಸೊ ಅದ್ರವರೆಗೂ ಕಾಯಬೇಕು, ಚೆನ್ನಾಗಾಗತ್ತೆ. ನೀವೇನು ತೊಂದರೆ ತೊಗೊಳ್ಬೇಕಾಗಿಲ್ಲ. ನಿಮ್ಗೆ ಏನೇ ಪ್ರಾಬ್ಲಮ್ ಇದ್ದರೂ ಕಮೆಂಟ್ ಮಾಡಿ, ನನ್ನ ಕಾಂಟ್ಯಾಕ್ಟ್ ನಂಬರ್ ಇದೆ, ಕಾಂಟ್ಯಾಕ್ಟ್ ಮಾಡಿ. ಫೀಲ್ಡ್ ವಿಸಿಟ್ ಮಾಡ್ತೀವಿ. ನಿಮ್ಗೆ ಏನೇನು ಬೇಕು, ಸೊಲ್ಯೂಷನ್ ಏನು ಬೇಕು, ಸಲಹೆ ಏನು ಬೇಕು ನಾವು ಕೊಡ್ತೀವಿ. ನಿಮ್ದೇನು, ನಾವು ಸಲಹೆ ಅಷ್ಟೇ ಕೊಡ್ತೀವಿ, ನೀವು ಅದನ್ನು ಲಾಭನ ನೀವು ಪಡ್ಕೊಳ್ಬೇಕು. ಸರ್ ಯೂತ್ಸಿಗೆ 1-2 ಮಾತು ಹೇಳ್ಬಿಡಿ ಸರ್ ಮಾಡೋರಿಗೆ. ಯೂತ್ಸಿಗೆ ಹೇಳಬೇಕು ಅಂತಂದರೆ ಕರ್ಣನ ಫಾಲೋ ಮಾಡಿ. ಅವನ ಹತ್ರ ಸಜೆಷನ್ ತುಂಬ ಚೆನ್ನಾಗಿರುತ್ತೆ, ಒಳ್ಳೊಳ್ಳೆ ಸಜೆಷನನ್ನು ಕೊಡ್ತಾನೆ. ಆಯಾ ಫೀಲ್ಡಿಗೆ ತಕ್ಕನಂಗೆ ಅವ್ನು ಹೇಳ್ತಾನೆ. ಯಾವ ಮಣ್ಣಿನ ವಾತಾವರಣ ಹೇಗಿದೆ, ಯಾವ ಏರಿಯಾ ಏನಿದೆ, ಆ ವಾತಾವರಣದಲ್ಲಿ ನೀರಿನ ಪ್ರಮಾಣ ಹೇಗಿರುತ್ತೆ, ನೀರು ಹೇಗಿದೆ, ಅದ್ರ ಮೇಲೆ ಎಲ್ಲದರಲ್ಲೂ ಅವ್ನು ಕರೆಕ್ಟಾಗಿ ಫೋಕಸ್ ಮಾಡಿ ಹೇಳ್ತಾನೆ. ಮೇಜರಾಗಿ ಅವನು ಇದೊಂದೇ ಊರು ಅಂತಲೇ ಅಲ್ಲ, ಅವನು ಸುಮಾರು ಊರುಗಳನ್ನು ತಿರುಗ್ತಾ ಇದ್ದಾನೆ. ನಾನು ನೋಡಿದಂಗೆ ಎಲ್ಲ ಕಡೆಯಲ್ಲೂ ಅವ್ನು ಡೀಟೇಲಾಗಿ ಹೇಳಿ ಬರ್ತಾನೆ. ಎಲ್ಲದನ್ನು ಹೇಳಿರೋದು ನಾನು ನೋಡಿದ್ದೀನಿ. ನಾನು ಸುಮಾರು ಜನ, ಒಂದು 4-5 ಜನಕ್ಕೆ ಕಳಿಸಿದ್ದೆ ನಾನು ಮಾಡಾದ್ಮೇಲಿಂದ. ಅವ್ರು ಹೇಳಿದ್ಮೇಲಿಂದ ಸೊ ಕರ್ಣನ ನೀವು ಫಾಲೋ ಮಾಡೋದ್ರಿಂದ ಭಾಳ ಚೆನ್ನಾಗಿ ಇದಾಗುತ್ತೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ನಿಮಗೆ ಸಜೆಷನ್ ಎಲ್ಲ ಕೊಟ್ಟರು, ಯಾವ ಥರ ಅಪ್ಲಿಕೇಶನ್ ಕೊಟ್ಟಿದ್ದೀವಿ, ಬ್ಯಾಲೆನ್ಸ್ಡ್ ಪ್ಲಾಂಟ್ ನ್ಯೂಟ್ರಿಷನ್ ಹೆಂಗೆ ಮೇಂಟೈನ್ ಮಾಡಿದ್ದೀವಿ, ಆರ್ಗ್ಯಾನಿಕ್ಕು ಇನ್ಆರ್ಗ್ಯಾನಿಕ್ ಯಾವ್ಯಾವ ರೇಂಜಲ್ಲಿ ಯಾವ್ಯಾವ ಥರ ಯಾವ್ಯಾವಾಗ ಯೂಸ್ ಮಾಡಬೇಕು ಅಂತ ಎಲ್ಲ ಹೇಳಿದರು. ಸೊ ನಾನು ಇನ್ನೊಂದು ಇವ್ರ ಹತ್ರ ಏನು ಹೇಳ್ಬೇಕಂದ್ರೆ, ಈಗ ನಿಮಗೆ ಇದು ಅರೆಕನಟ್ ಅಂದರೆ ನಿಮಗೆ ರೂಟ್ ಸಿಗೋದು 3 ಅಡಿ ದೂರದಲ್ಲಿ, 3 ಅಡಿ ದೂರದಲ್ಲಿ ಸಿಗುತ್ತೆ. ಇವರು ಟ್ರೆಂಚಸ್ ಕೊಟ್ಟಾರೆ. ಟ್ರೆಂಚಸ್ ಎದಕ್ಕೆ ಕೊಡೋಕೆ, ಮಳೆ ಜಾಸ್ತಿ ಬರುತ್ತೆ, ನೀರು ಹರಿದು, ಅದಕ್ಕಷ್ಟೇ ಅಲ್ಲ, ಟ್ರೆಂಚಸ್ ಎದಕ್ಕೆ ಬರುತ್ತೆ ಅಂತ ನಾನು ಪಾಯಿಂಟ್ ಹೇಳ್ತೀನಿ. ನೀಟಾಗಿ ನೆನಪಿಟ್ಕೊಳ್ಳಿ ಸರ್ ರೈತರೇ. ಏನು, ಒಂದು ಏರಿಯೇಷನ್ ಚೆನ್ನಾಗಾಗತ್ತೆ, ರೂಟ್ಸ್ ಆಲ್ಸೋ ರೆಸ್ಪಿರೇಷನ್ ಆಗುತ್ತೆ, ಉಸಿರಾಡ್ತಿದ್ದೆ, ಉಸಿರಾಡುತ್ತೆ. ಸೊ ರೂಟ್ ರೆಸ್ಪಿರೇಷನ್ಗೆ ಬೇಕಾಗತ್ತೆ. ತುಂಬ ಮಳೆ ಬಂದಾಗ ನೀರು ನಿಂತು ಏನಾಗುತ್ತೆ ಸರ್, ಕೊಳೆ ರೋಗ ಸ್ಟಾರ್ಟ್ ಆಗೋದು, ಆ ಥರ ಸ್ಟಾರ್ಟ್ ಆಗುತ್ತೆ. ಸೊ ಅದನ್ನು ಅವಾಯ್ಡ್ ಮಾಡೋಕ್ಕಾಗಿ ನೀರೆಲ್ಲ ಲೀಚ್ ಔಟ್ ಆಗುತ್ತೆ. ಇನ್ನೊಂದು, ನಾವು ಸುಣ್ಣ ಅಪ್ಲಿಕೇಶನ್ ಮಾಡೋಕ್ಕೆ ಹೇಳ್ತೀನಿ ಯಾವಾಗ ಹೆವಿ ಮಳೆ ಬರ್ತಿರೋಕ್ಕೆ ಮುಂಚೆ ಸುಣ್ಣನ ಬ್ರಾಡ್ಕಾಸ್ಟ್ ಮಾಡೋಕ್ಕೆ ಹೇಳ್ತೀನಿ. ಏನಾಗುತ್ತೆ ಅಲ್ಲಿ ಕ್ಯಾಲ್ಸಿಯಮ್ಮು ಹೆವಿ ಮೆಟಲ್ಸ್ ಜೋಡಿ ಅಡ್ಯರ್ ಆಗಿ, ಅಂದರೆ ಕಂಬೈನ್ ಆಗಿ ಲೀಚ್ ಔಟ್ ಆಗಿಬಿಡುತ್ತೆ. ಮಳೆ ಟೈಮಲ್ಲಿ ಹೆವಿ ಮೆಟಲ್ಸ್ ಏನಿರ್ತವೆ ಎಲ್ಲ ಲೀಚ್ ಔಟ್ ಆಗುತ್ತೆ. ಇನ್ನೊಂದು, ನೀವು ಎಲ್ಲರ ಇದು ಫಾರ್ ಎಕ್ಸಾಂಪಲ್ ಬಿದ್ದಿರ್ತಾವಲ್ಲ ವೇಸ್ಟ್ನ, ಅದನ್ನು ಇಲ್ಲಿ ಮಾಡಿಲ್ಲ, ಒಬ್ಬೊಬ್ರು ಏನು ಮಾಡ್ತಾರೆ, ಬಿದ್ದಿರೋ ವೇಸ್ಟ್ನ ಇಲ್ಲಿ ಹಾಕಿ ಅದಕ್ಕೆ ಮೈಕ್ರೋ ಆರ್ಗಾನಿಮ್ಸ್ ಕೊಟ್ಟು ನೀರು ಕೊಟ್ಟುಬಿಡ್ತಾರೆ. ಅದು ಏನಾಗುತ್ತೆ, ಅಲ್ಲೇ ಆರ್ಗ್ಯಾನಿಕ್ ಡಿಕಂಪೋಸ್ ಆಗಿ ಅಲ್ಲೇ ಗೊಬ್ಬರ ಆಗ್ಬಿಡುತ್ತೆ. ಸೊ ಅದನ್ನು ಅಪ್ಲಿಕೇಶನ್ ಕೊಡ್ತಾರೆ. ನಾವು ಇದರಲ್ಲಿ ಏನಂದರೆ ಪ್ರತಿ ವರ್ಷ 1 ಎಕರೆಗೆ 14 ರಿಂದ 16 ಚೀಲ ಸುಣ್ಣನ ಹಾಕ್ತೀವಿ. ಅದಲ್ಲದೆ ಮತ್ತೆ ಸಪ್ರೇಟಾಗಿ ಸಾಯಿಲ್ಗೆ ಹಾಕೋದು ಸಪ್ರೇಟ್ ಬೇರೆ ಸುಣ್ಣ, ಸಾಯಿಲ್ ಕಂಡೀಷನರ್ ಬೇರೆ ಸುಣ್ಣ, ಅದು ಕ್ಯಾಲ್ಸಿಯಂ ಸಪ್ರೇಟ್. ಬರೀ ಡೊಲಮೈಟ್ ಸುಣ್ಣನೇ ಒಂದು 16 ಚೀಲ ಅಷ್ಟು ಹಾಕ್ತೀವಿ, 15 ರಿಂದ 16 ಚೀಲ ಒಂದು. ಅದನ್ನು ಸ್ಪ್ರೆಡ್ ಮಾಡ್ತೀವಿ, ಫುಲ್ ತೋಟಕ್ಕೆ ಸ್ಪ್ರೆಡ್ ಮಾಡ್ತೀವಿ.
ಒಂದು ಯಾವಾಗ ಅಂತಂದರೆ ಮಳೆ ಶುರುವಾಗಿ ಬಿಡ್ತು ಅಂತಂದಾಗ ಒಂದು ಶುರು ಆಗ್ತಿದೆ ಅಂತಂದಾಗ ಒಂದು 2 ಸತಿ ಬಂತು. ಸೊ ಆವಾಗಿಂದ ನಮ್ಮ ಸಾಯಿಲ್ ಇವತ್ತು pH 7 6.5 ಈ ರೇಂಜಲ್ಲೇ ಇದೆ. ರೈತರಿಗೆ ನಾನು ಸಾಯಿಲ್ನ ಇನ್ನೊಂದು ಹೇಳೋದು ಮಾಡ್ತೆ, ರೈತರು ಸಾಯಿಲ್ ಸ್ಯಾಂಪಲ್ನ ತೆಗಿಸ್ಲೇಬೇಕು, ಎವ್ರಿ ಇಯರ್ ಮಸ್ಟ್ ಆ್ಯಂಡ್ ಶುಡ್ ಮಾಡಿಸ್ಲೇಬೇಕು. ಒಂದು 2 ಇಯರ್ಸ್ಗೆ ಎವ್ರಿ ಇಯರ್ ಆಗಲಿಲ್ಲ ನಿಮಗೆ ಆಗಲಿಲ್ಲ, ಒಂದು 2 ಇಯರ್ಸಿಗೊಮ್ಮೆ ನೀವು ಸಾಯಿಲ್ನ ಸ್ಯಾಂಪಲ್ ತೆಗಿಲೇಬೇಕು, ಸಾಯಿಲ್ ಟೆಸ್ಟ್ ಮಾಡಿಸ್ಲೇಬೇಕು. ಅದ್ರದ್ದು ಬೇಕಾದ್ರೆ ಡೀಟೇಲ್ ಕೊಡ್ತೀನಿ, ನಿಮ್ದು ಇಡೀ ಜಾತಕನೇ ಬರುತ್ತೆ. ನಿಮ್ದು ಹೆಂಗೆ ಕುಂಡ್ಲಿ ಇರುತ್ತಲ್ಲ ಅದೇ ರೀತಿ ನಿಮ್ಮ ಫೀಲ್ಡಿನ ಜಾತಕನೇ ಬರುತ್ತೆ. NPK ರೇಷಿಯೋ ಎಷ್ಟಿದೆ, pH ಎಷ್ಟಿದೆ, ಎಲೆಕ್ಟ್ರಿಕ್ ಕಂಡಕ್ಟಿವಿಟಿ ಎಷ್ಟಿದೆ, ಸೋಡಿಯಂ ಅಯಾನ್ ಕಾನ್ಸಂಟ್ರೇಷನ್ ಎಷ್ಟಿದೆ, ಮತ್ತು ಮೈಕ್ರೋನ್ಯೂಟ್ರಿಯೆಂಟ್ ಗ್ರೇಡ್ ಎಷ್ಟಿದಾವೆ, ಬೋರಾನ್ ಎಷ್ಟಿದೆ, ಮಾಲಿಬ್ಡಿನಮ್ ಎಷ್ಟಿದೆ, ಕಾಪರ್, ಇಡೀ ಮೈಕ್ರೋನ್ಯೂಟ್ರಿಯೆಂಟು, ಸೆಕೆಂಡರಿ ನ್ಯೂಟ್ರಿಯೆಂಟು ಆ್ಯಂಡ್ ಪ್ರೈಮರಿ ನ್ಯೂಟ್ರಿಯೆಂಟು ನಿಮ್ದು ಇಡೀ ಡೀಟೇಲಾಗಿ ಕೊಡುತ್ತೆ. ಸಾಯಿಲ್ pH ಮೇನ್ ಸರ್. ಇದ್ರ ಬಗ್ಗೆ ನಾನು ಹೇಳ್ತೀನಿ, ಸಾಯಿಲ್ pH ಎದಕ್ಕೆ ಸಾಯಿಲ್ ರಿಪೋರ್ಟ್ನ ಹೆಂಗೆ ಮಾಡ್ಬೇಕು ಅನ್ನೋದು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಬಟ್ ಇಲ್ಲಿ ನೋಡಿದರೆ ನೀವು ಕಳೆನಾಶಕ ಯೂಸ್ ಮಾಡಿಲ್ಲ, ಕಟರ್ಸ್ನು ಯೂಸ್ ಮಾಡ್ತಾರೆ, ಅದು ಡೀಪ್ ಕಟ್ಟಿಂಗ್ ಮಾಡಲ್ಲ, ಯಾಕಂದ್ರೆ ರೂಟ್ ಏರ್ಸ್ ಹಾಳಾಗ್ತಾವೆ, ಅದನ್ನು ಮಾಡಿಲ್ಲ ನೀಟಾಗಿ. ಈಗ ನೀವು ಲೇಬರ್ ಕಾಸ್ಟ್ ಉಳಿಸ್ಬೇಕಂತಂದು ಎಲ್ಲಿಗೆ ರೂಟ್ಸಿಗೆ ಹೊಡ್ತಾ ಬೀಳುತ್ತೆ, ಅದ್ರ ಎಫೆಕ್ಟ್ ಎಲ್ಲಿ ಕಾಣುತ್ತೆ, ನಿಮಗೆ ಶೂಟಲ್ಲಿ ಕಾಣುತ್ತೆ. ಸೊ ಅದು ನೀವು ಮಾಡಬೇಕಂದಾಗ ನಿಮ್ಮದು ಪೂರ್ತಿ ನಿಮ್ಮ ಕಾನ್ಸಂಟ್ರೇಷನ್ ಫೀಲ್ಡಲ್ಲೇ ಇದ್ದಾಗ, ಫೀಲ್ಡಲ್ಲೇ ಇದು ಮಾಡ್ಬೇಕಂದಾಗ ಏನು ಮಾಡಿ ಸರ್, ದಯವಿಟ್ಟು ಫಾಲೋ ಮಾಡಿ. ಯಾವ ಥರ ಮಾಡಿಸ್ಬೇಕು ಅನ್ನೋದು ನಾನು ನಿಮಗೆ ಸಲಹೆ ಕೊಡ್ತೀನಿ, ನೀವು ಅದನ್ನು ದಯವಿಟ್ಟು ಪಾಲಿಸ್ರಿ. ಯಾಕಂದರೆ ಇದು ನಿಮಗೆ ಯೂಸ್ ಆಗೋದು, ನಿಮಗೆ ಒಳ್ಳೇದಾಗೋದು. ಆ್ಯಕ್ಚುಲಿ ತುಂಬ ನಾವು ಕಳೆನಾಶಕನ ಯೂಸ್ ಮಾಡಿದ್ರೆ ಏನಾಗುತ್ತೆ ಅಂದರೆ ಭೂಮಿ ತುಂಬ ಮೆದುವಾಗಿಬಿಡುತ್ತೆ. ಹೌದು, ತುಂಬ ಮೆದು ಆಗಿದ ತಕ್ಷಣ ಏನಾಗ್ಬಿಡುತ್ತೆ, ನೀವು ಮಳೆ ಅತಿ ಹೆಚ್ಚು ಬಂತು ಅಥವಾ ಏನೋ ಒಂದು ಇದಾದ್ರು ಅಂದ ತಕ್ಷಣ ಬೇಗ ಶೀತ ತಗೊಳಕ್ಕೆ ಶುರು ಆಗ್ಬಿಡುತ್ತೆ. ಹೌದು, ಮಣ್ಣು ಕಸಿಯುತ್ತೆ. ನೀವು ಯಾವಾಗಲೇ ರೌಂಡ್ ಅಪ್ ಹೊಡೋದು ನೋಡಿ, ಎಲ್ಲ ಕಾಲದಲ್ಲೂ ಅದು ಕಾಲುವೆ ಆಗಿರ್ಬೋದು, ಸೈಡ್ ಆಗಿರ್ಬೋದು, ಮಣ್ಣು ಕಸಿತಾ ಇರುತ್ತೆ. ಅದಕ್ಕೆ ರೌಂಡ್ ಅಪ್ಪನ್ನು ಜಾಸ್ತಿ ಯೂಸ್ ಮಾಡಿ. ತುಂಬ ಸಾಯಿಲ್ ಸ್ಮೂತ್ ಆಗಿಬಿಟ್ಟು ಫ್ರೀ ಆಗಿಬಿಡುತ್ತೆ, ಅದು ಟೈಟಾಗಿ ಇರೋದೇ ಇಲ್ಲ ಅದಿಲ್ಲಿ ಸಾಯಿಲ್. ಈಗ ಕಳೆನಾಶಕ ಕೊಡೋದ್ರಿಂದ ಮತ್ತೊಂದು ಏನಾಗುತ್ತೆ ಅಂದರೆ ಸರ್, ಮೈಕ್ರೋಬಿಯಲ್ ಆರ್ಗಾನಿಸಮ್ಸ್ ಏನಿರ್ತಾವೋ ಅದ್ರ ಆ್ಯಕ್ಟಿವಿಟಿ ಏನಿರುತ್ತೆ ಅದು ಹಾಳಾಗುತ್ತೆ, ಅದ್ರ ಕಾಲೋನಿನೇ ನಾಶ ಆಗೋಗುತ್ತೆ. ಎರೆಹುಳು, ಸುಡೋಮೊನಾಸು, ರೈಜೋಬಿಯಮ್ಮು, ಟ್ರೈಕೋಡರ್ಮಾ, ಇವು ಯಾವ್ಯಾವು ನೈಟ್ರೋಮೊನಾಸು ಇವೆಲ್ಲ ಏನದಾವು. ಅದರಲ್ಲಿ ನಾನು ಇನ್ನೊಂದು ಇಂಪಾರ್ಟೆಂಟ್ ಸೇರಿಸ್ಬೇಕಾಯ್ತು. ಪ್ರತಿ ವರ್ಷವೂ ನಾನು ಪ್ರೀ ಮಾನ್ಸೂನ್ ಆ್ಯಂಡ್ ಪೋಸ್ಟ್ ಮಾನ್ಸೂನ್ ಪ್ರತಿ ಪ್ಲಾಂಟಿಗೆ 2 ಲೀಟ್ರ್ ಟ್ರೈಕೋಡರ್ಮಾ, ಸುಡೋಮೊನಾಸು, ಮೆಟರೈಸಮ್ ಡ್ರೆಂಚ್ ಮಾಡ್ತೀನಿ. ಮೇಜರಾಗಿ ಅದನ್ನೊಂದು ನಾನು ಹೇಳಲೇ ಇಲ್ಲ ಅವಾಗಲೇ ನಾನು. ಅದು ಪ್ರತಿ ವರ್ಷ ಪ್ರೀ ಮಾನ್ಸೂನ್ ಆ್ಯಂಡ್ ಪೋಸ್ಟ್ ಮಾನ್ಸೂನ್ ಮಸ್ಟ್ ಆ್ಯಂಡ್ ಶುಡ್ ಅದು ಡ್ರೆಂಚ್ ಮಾಡೇ ಮಾಡ್ತೀನಿ. ಮೈಕ್ರೋಬಿಯಲ್ಲ ಅದನ್ನು ಕೊಡಬೇಕು, ಯಾಕಂದ್ರೆ ಅವು ಕಾಲೋನೈಸ್ ಆಗ್ಬಿಡ್ತಾವೆ ಸರ್. ಅದು ಸ್ಪ್ರೆಡ್ಡಿಂಗ್ ಆಗುತ್ತೆ, ಕಾಲೋನಿ ಕ್ರಿಯೇಟ್ ಮಾಡ್ತಾವೆ. ಅದಕ್ಕೆ ರೂಟ್ಸಿಗೆ ಏನೇನು ಬೇಕು ನ್ಯೂಟ್ರಿಯೆಂಟ್ನ ಅಪ್ಟೇಕ್ ಮಾಡೋಕ್ಕೆ ತುಂಬ ಹೆಲ್ಪ್ ಮಾಡ್ತಾವೆ. ಕನ್ವರ್ಷನ್ ಸಾಯಿಲಲ್ಲಿ ರೂಟ್ಸಲ್ಲಿ ಬರೋ ಫಂಗಸ್ಸನ್ನು ಮೇಜರಾಗಿ ಅವಾಯ್ಡ್ ಮಾಡೋದೇ ಅದು. ಫಂಗಸ್ ಏಜೆಂಟ್ಗಳೇ ಆ್ಯಂಟಿ ಫಂಗಲ್ ಏಜೆಂಟ್ ಆಗಿ ವರ್ಕ್ ಮಾಡುತ್ತೆ. ಸೊ ದಯವಿಟ್ಟು ನೀವು ಕಳೆನಾಶಕ ಯೂಸ್ ಮಾಡೋದ್ರಿಂದ ತುಂಬ ಪ್ರಾಬ್ಲಮ್ ಇದ್ದಾವೆ. ಬಟ್ ಏನು ಮಾಡ್ತೀರಾ, ಲೇಬರ್ ಪ್ರಾಬ್ಲಮ್ ಅಂತಂದೇಳಿ ಇದು ಮಾಡ್ತೀರಾ. ನನ್ನ ಸಲಹೆ ಏನೋ ನಾನು ಆವಾಗಲೇ ಹೇಳಿದ್ದೆ, ನೀವು ಕಂಪ್ಲೀಟಾಗಿ ಅಗ್ರಿಕಲ್ಚರೇ ಮಾಡ್ತಾ ಇದ್ದೀರಿ ಅಂದರೆ ಸೊ ದಯವಿಟ್ಟು 100% ಎಫರ್ಟ್ ಹಾಕಿ, ನಿಮಗೆ ಯಶಸ್ಸು ಸಿಗುತ್ತೆ. ನಮ್ಮ ದೇಶ ನಿಂತಿರೋದು ಅಗ್ರಿಕಲ್ಚರ್ ಮೇಲೆ. ಇದನ್ನು ಹೇಳ್ತಾ ನನ್ನ ಈ ಫಾರ್ಮರ್ ಇಂಟ್ರಾಕ್ಷನ್ ಮುಗಿಸ್ತಾ ಇದ್ದೀನಿ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಿಮ್ಮ ಒಪಿನಿಯನ್ ಶೇರ್ ಮಾಡಿ ತುಂಬ ಹೆಲ್ಪ್ ಆಯಿತು. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು.